ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ನಗರದಲ್ಲಿ ಇರುವ ಕ್ರೈಸ್ತ ಮೆಥೋಡಿಸ್ಟ್ ಸೆಂಟ್ರಲ್ ಚರ್ಚ್ನಲ್ಲಿ ಇಂದು ಪವಿತ್ರವಾದ ಶುಭ ಶುಕ್ರವಾರ ಹಾಗೂ ಪುನರುತ್ಥಾನದ ಆರಾಧನೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ನಗರದ ಕ್ರೈಸ್ತ ಮೆಥೋಡಿಸ್ಟ್ ಸೆಂಟ್ರಲ್ ಚರ್ಚ್ನಲ್ಲಿ ಪವಿತ್ರವಾದ ಶುಭ ಶುಕ್ರವಾರ ಮತ್ತು ಪುನರುತ್ಥಾನದ ಆರಾಧನೆಯ ಕಾರ್ಯಕ್ರಮಗಳು ದಿನಾಂಕ 29 ಮಾರ್ಚ್ 2026ರಿಂದ 5 ಏಪ್ರಿಲ್ 2026ರವರೆಗೆ ಹಮ್ಮಿಕೊಳ್ಳಲಾಗಿದ್ದು, ಶುಭ ಶುಕ್ರವಾರದ ಆರಾಧನೆ ಕಾರ್ಯಕ್ರಮವು ದಿನಾಂಕ 3 ಏಪ್ರಿಲ್ 2026ರಂದು ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಜರುಗಿತು. ಈ ಆರಾಧನೆ ಕಾರ್ಯಕ್ರಮದಲ್ಲಿ ಕ್ರಿಸ್ತನು ಶಿಲುಬೆಯ ಮೇಲೆ ನುಡಿದ ಸಪ್ತ ನುಡಿಗಳ ಧ್ಯಾನಗಳ ಕುರಿತು ಸಂದೇಶಕರು ಸಂದೇಶವನ್ನ ನೀಡಿದರು. ತಂದೆಯೇ, ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆಂಬುವುದು ಅರಿಯರು ಎಂಬ ನುಡಿಗಳ ಕುರಿತು ರೆವರೆಂಡ್ ಎಬ್ನಿಜರ್ ಪ್ರಸನ್ನ ಕುಮಾರ್, ಈ ಹೊತ್ತೆ ನನ್ನ ಸಂಗಡ ನೀನು ಪರದೈಸಿನಲ್ಲಿರುವಿ ನುಡಿಯ ಕುರಿತು ರೆವರೆಂಡ್ ರಾಬಿನ್ ಪ್ರತಾಪ್, ಅಮ್ಮ ಇಗೋ ನಿನ್ನ ಮಗನು, ನಂತರ ತನ್ನ ಶಿಷ್ಯನಿಗೆ ಇಗೋ ನಿನ್ನ ತಾಯಿ ನುಡಿಗಳ ಕುರಿತು ಶ್ರೀಮತಿ ಶೋಭಾರಾಣಿ ಮನೋಶಾನ್, ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ ನುಡಿಗಳ ಕುರಿತು ರೆವರೆಂಡ್ ವಿನ್ಸೆಂಟ್ ವಿನಯ್ ಕುಮಾರ್, ನನಗೆ ನೀರಡಿಕೆಯಾಗಿದೆ ನುಡಿಗಳ ಕುರಿತು ರೆವರೆಂಡ್ ಸುಮಂತ್ ಡಿ ಸರಡಗಿ, ತೀರಿತು ನುಡಿಯ ಕುರಿತು ಶ್ರೀಮತಿ ಇಸ್ತರ್ ಎಬ್ನೆಜರ್, ತಂದೆಯೇ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂಬ ನುಡಿಯ ಕುರಿತು ರೆವರೆಂಡ್ ಎಸ್ ಮನೋಶಾಂತ್ DS ಅವರು ಸಂದೇಶವನ್ನ ನೀಡಿದರು. ದಿನಾಂಕ 4 ಏಪ್ರಿಲ್ 2026ರ ಪರಿಶುದ್ಧ ಶನಿವಾರದಂದು ಪ್ರಶಾಂತತೆಯ ದಿನ ಧ್ಯಾನ ಮತ್ತು ಪ್ರಾರ್ಥನೆಯೊಂದಿಗೆ ಆಚರಿಸಲಾಗುವುದು. ಅವರು ಕಪಾಲವೆಂಬ ಸ್ಥಳಕ್ಕೆ ಬಂದಾಗ ಅಲ್ಲಿ ಆತನನ್ನು ಆ ದುಷ್ಕರ್ಮಿಗಳನ್ನು ಶಿಲುಬೆಗೆ ಹಾಕಿದರು. ಒಬ್ಬನನ್ನು ಆತನ ಬಲಗಡೆಯಲ್ಲಿ, ಒಬ್ಬನನ್ನು ಆತನ ಎಡಗಡೆಯಲ್ಲಿ ಹಾಕಿದರು. ಆಗ ಯೇಸು, ತಂದೆಯೇ, ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆಂಬುದನ್ನು ಅರಿಯರು ಅಂದನು ಎಂಬುವಂತೆ ಪ್ರಾರ್ಥಿಸುವ. ಪ್ರೀತಿಯ ನಮ್ಮ ದೇವರೇ, ನಿನ್ನ ಅಪಾರವಾದಂಥ ಕೃಪೆಯನ್ನು ನಮ್ಮ ಮೇಲಿರಿಸಿ ಮತ್ತೊಂದು ಶುಭ ಶುಕ್ರವಾರದ ಆರಾಧನೆಯಲ್ಲಿ ನಾವು ಪಾಲ್ಗೊಳ್ಳುವಂತೆ, ನಿಮ್ಮನ್ನು ಸ್ಮರಿಸುವಂತೆ, ಆರಾಧಿಸುವಂತೆ ಅವಕಾಶ ಮಾಡಿದ್ದೇವೆ. ಶಿಲುಬೆ ಮೇಲೆ ನುಡಿದಂಥ 7 ಮಾತುಗಳನ್ನು ನಾವು ಧ್ಯಾನ ಮಾಡುವಾಗ ನಮ್ಮೊಂದಿಗೆ ನಾಗಿರು, ಹೊಸದಾಗಿ ಮಾತನಾಡು, ದರ್ಶನ ಸವಾಲುಗಳನ್ನು ದಯಪಾಲಿಸು, ಉಜ್ಜೀವನಪಡಿಸು, ನಮ್ಮನ್ನು ಬದಲಾಯಿಸು. ನಿನ್ನ ಆ ಧ್ಯಾನ ಮಾಡುವ 7 ಮಾತುಗಳಿಗಾಗಿ ನಮ್ಮ ಹೃದಯಗಳನ್ನು ಹದವಾಗಿಸು. ಯೇಸು ನಾಮದಲ್ಲಿ ಬೇಡಿದಿರುತ್ತದೆ, ಆಮೇಲೆ. ತಾವು ಏನು ಮಾಡುತ್ತೇವೆಂಬುದನ್ನು ಅರಿಯರು ಎಂಬ ಇದು ಅದ್ವಿತೀಯವಾದಂಥ ಪರಮೋನ್ನತವಾದಂಥ ಪ್ರಾರ್ಥನೆಯಾಗಿದೆ. ಸಾವಿನ ಅಂಚಿನಲ್ಲಿರುವಾಗ ಮಾಡಿದ್ದು, ಹಿಂಸೆ, ನೋವು, ಅವಮಾನ, ಅನ್ಯಾಯದ ದಂಡನೆಯಲ್ಲಿರುವಾಗ ಮಾಡಿದ್ದು, ತನ್ನ ಆ ಸ್ಥಿತಿಗೆ ಕಾರಣವಾದವರಿಗಾಗಿಯೇ ಮಾಡಿದ್ದು, ಕ್ಷಮಿಸೆಂದು ಮಾಡಿದ್ದು, ಸ್ಪಷ್ಟವಾಗಿ ನಿಖರವಾಗಿ ಮಾಡಿದಂಥ ಒಂದು ಪ್ರಾರ್ಥನೆ. ಬಾಲ್ಯದಿಂದಲೂ ನಾನು ನಿಮ್ಮ ಹಾಗೆ ಈ ಶುಭ ಶುಕ್ರವಾರದ ಆರಾಧನೆಯಲ್ಲಿ ಈ ಮೊದಲನೇ ಮಾತನ್ನ ಧ್ಯಾನ ಮಾಡುವಾಗ ಸಂದೇಶ ತರುವಂಥವರು ಸಂದೇಶವನ್ನು ಕೇಳುತ್ತಾ ಬಂದಿದ್ದೇನೆ. ಬಾರಿ ಬಾರಿಗೆ ನಾವು ಹೇಳ್ತೇವೆ, ಆ ಶಿಲುಬೆಯನ್ನು ತೋರಿಸಿ ಯೇಸು ನಮ್ಮ ಪಾಪಗಳಿಗಾಗಿ, ಯೇಸು ನಮ್ಮ ಅಪರಾಧಗಳಿಗಾಗಿ ಆ ಶಿಲುಬೆಯನ್ನು ಏರಿದ, ಮರಣವನ್ನ ನೀಡಿದ ಎಂಬುದಾಗಿ. ಈಗಲೂ ನಾವು ಹಾಗೆ ಹೇಳ್ತೇವೆ. ಆದರೆ ಈ ಪ್ರಾರ್ಥನೆ ಹೀಗೆ ಹೇಳಿಕೊಳ್ಳುವುದರಲ್ಲಿ ಎಷ್ಟು ಸರಿ ಇದೆ, ಹೇಳಿಕೊಳ್ಳುವಂಥದ್ದು ಸಮಂಜಸ ಅನ್ನುವಂಥದ್ದನ್ನು ಪ್ರಶ್ನೆ ಮಾಡಿಕೊಳ್ಳುವಂತೆ ನಮಗೆ ಸವಾಲು ಕೊಡುವಂಥದ್ದಾಗಿದೆ. ಯೇಸುವಿನ ಈ ಪ್ರಾರ್ಥನೆಯಲ್ಲಿ ಸ್ಪಷ್ಟತೆ ಇದೆ. ತಂದೆ, ಅವರನ್ನು ಕ್ಷಮಿಸು, ಅವರು ತಾವೇನು ಮಾಡುತ್ತೇವೆ ಎಂಬುದನ್ನು ಅರಿಯರು.
ಇದು ಸ್ಪಷ್ಟತೆ ಇದೆ. ಈ ಪ್ರಾರ್ಥನೆಯಲ್ಲಿ ನಾವು 3 ಅಂಶಗಳನ್ನು ಕಾಣ್ತೇವೆ. ಮೊದಲನೇದಾಗಿ ಕ್ಷಮಿಸುವಾತನು ಇರುವಾತನಾದ ತಂದೆ ದೇವರು. ಎರಡನೇದಾಗಿ ಅವರನ್ನು ಎಂಬುದು. ಇನ್ನು ಮೂರನೇದಾಗಿ ಅವರು ಮಾಡಿದ್ದು. ತಾನು ಏನನ್ನುವುದನ್ನು ಪರಿಚಯಿಸಿದ, ತಾನು ಮಾಡುವಂತ ಸೇವೆ ಎಂಥದ್ದು ಅನ್ನುವಂಥದ್ದನ್ನ ಅವರನ್ನ ಹತ್ತಿರದಲ್ಲಿ ನಿಕಟದಲ್ಲಿಟ್ಟುಕೊಂಡು ಪ್ರತ್ಯಕ್ಷಗಳಾಗಿ ಅದನ್ನು ಕಲಿಯುವ ಹಾಗೆ, ತರಬೇತಿ ಕೊಡುವ ಹಾಗೆ ಮಾಡಿದ. ಆದರೆ ಆತನನ್ನು ಹಿಡಿದಾಗ, ಆತನಿಗೆ ಆ ಶಿಲುಬೆಯ ಮರಣಕ್ಕೆ ನಡೆಸುವಾಗ ಯಾವೊಬ್ಬ ಶಿಷ್ಯನೂ ಅಲ್ಲಿಲ್ಲ. ನಾವು ಯಾಕೋಬ ಯೋಹಾನರು ಆತನ ಶಿಷ್ಯರನ್ನು ನೆನಪು ಮಾಡೋದಾದ್ರೆ ಮಾರ್ಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 37ನೇ ವಚನ ನೋಡುವಾಗ, ಸ್ವಾಮಿ ಈ ಪದವಿ ಪಡೆದಾಗ ಎಡಬಲದ ಸ್ಥಾನದ ಆ ಪದವಿ ನಮಗಿಲ್ಲಂದವರು ಇವತ್ತು ಎಲ್ಲಿದ್ದಾರೆ? ಒಬ್ಬನೇ ಇಲ್ಲ. ಪೇತ್ರ ಯೋಹಾನ 6:68, ಸ್ವಾಮಿ ನಿನ್ನನ್ನು ಬಿಟ್ಟು ಎಲ್ಲಿ ಹೋಗೋದು ನಾವು? ನಿನ್ನಲ್ಲಿ ಜೀವ ಉಂಟು ಮಾಡುವ ವಾಕ್ಯಗಳಿವೆ ಅಂದವನು. ಮತ್ತಾಯ 16:16ರಲ್ಲಿ ಏನ್ ಹೇಳ್ತಾರೆ? ನೀನು ಬರಬೇಕಾಗಿರುವ ದೇವರ ಕುಮಾರನು ಕ್ರಿಸ್ತನು ಅಂತೇಳಿ ಆ ಕೈಸರೆಯ ಪಟ್ಟಣದಲ್ಲಿ ಹೇಳಿದವನು. ಯೋಹಾನ ಬರೆದ ಸುವಾರ್ತೆ 13:32ರಲ್ಲಿ ಸ್ವಾಮಿ ಎಲ್ಲರೂ ಬಿಟ್ಟು ಓಡಿದ್ರು, ನಾನು ಬಿಟ್ಟು ಹೋದ್ರೆ ಪ್ರಾಣವನ್ನಾದರೂ ಕೊಡ್ತೇನೆ ಅಂದವನು 3 ಬಾರಿ ಆತ ಯಾರೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಕಲಬುರಗಿ ನಗರದ NGO ಕಾಲೋನಿ ಬಡಾವಣೆಯಲ್ಲಿ ಇರುವ ಜೈ ಉಗ್ರ ಹನುಮಾನ ದೇವಸ್ಥಾನದಲ್ಲಿ ಜೈ ಉಗ್ರ ಹನುಮಾನ ದೇವಸ್ಥಾನ ಸೇವಾ ಸಮಿತಿಯ ವತಿಯಿಂದ ಶ್ರೀ ಹನುಮ ಜಯಂತಿ ಹಾಗೂ 3ನೇ ವರ್ಷದ ಭವ್ಯ ರಥೋತ್ಸವವನ್ನು ಸಡಗರ ಸಂಭ್ರಮದಿಂದ ಶ್ರದ್ಧಾ ಭಕ್ತಿಯೊಂದಿಗೆ ಅದ್ಧೂರಿಯಾಗಿ ನೆರವೇರಿಸಲಾಯಿತು. ಕಲಬುರಗಿ ನಗರದ NGO ಕಾಲೋನಿಯಲ್ಲಿ ಇರುವ ಜೈ ಉಗ್ರ ಹನುಮಾನ ದೇವಸ್ಥಾನದ ಜೈ ಉಗ್ರ ಹನುಮಾನ ಸೇವಾ ಸಮಿತಿಯ ವತಿಯಿಂದ ಶ್ರೀ ಹನುಮ ಜಯಂತಿ ಹಾಗೂ ಭವ್ಯ ರಥೋತ್ಸವವು ದಿನಾಂಕ 2ನೇ ಏಪ್ರಿಲ್ 2026 ಗುರುವಾರದಂದು ಜರುಗಿತು. ಬೆಳಗ್ಗೆ 6 ಗಂಟೆಗೆ ಶ್ರೀ ಹನುಮಂತ ದೇವರಿಗೆ ಭಕ್ತಿಪೂರ್ವಕ ತೊಟ್ಟಿಲು ಕಾರ್ಯಕ್ರಮ, ಬೆಳಗ್ಗೆ 8 ಗಂಟೆಗೆ ಭವ್ಯ ಕಳಸ ಹಾಗೂ ಪಲ್ಲಕ್ಕಿ ಉತ್ಸವ ಮೆರವಣಿಗೆ ಶ್ರೀ ಅಂಬಾಭವಾನಿ ದೇವಿಯ ಗುಡಿ ಹಾಗೂ ಸೇವಾಲಾಲ್ ಮಂದಿರದಿಂದ ಪುರವಂತರು ಮತ್ತು ಡೊಳ್ಳು ಕುಣಿತ ವೈಭವದೊಂದಿಗೆ ಮಂದಿರದವರೆಗೆ ಜರುಗಿತು. ಬೆಳಗ್ಗೆ 11 ಗಂಟೆಗೆ ಭಕ್ತಾದಿಗಳಿಗೆ ಮಹಾಪ್ರಸಾದ ವಿನಿಯೋಗ ಪ್ರಾರಂಭಗೊಂಡಿತು. ಸಾಯಂಕಾಲ 6 ಗಂಟೆಗೆ ಮಂದಿರದ ಪ್ರಮುಖ ಆಕರ್ಷಣೆಯಾದ ಭವ್ಯ ರಥೋತ್ಸವವು ಸಡಗರ ಸಂಭ್ರಮದಿಂದ ಶ್ರದ್ಧಾ ಭಕ್ತಿಯೊಂದಿಗೆ ಅದ್ಧೂರಿಯಾಗಿ ಜರುಗಿತು. ಜೈ ಉಗ್ರ ಹನುಮಾನ ಸೇವಾ ಸಮಿತಿಯ ವತಿಯಿಂದ 3ನೇ ವರ್ಷದ ಭವ್ಯ ರಥೋತ್ಸವ ಕಾರ್ಯಕ್ರಮವು ಸಂಜೆ 6:30ಕ್ಕೆ ದೇವಸ್ಥಾನದ ಆವರಣದಲ್ಲಿ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನೆರವೇರಿತು. ಇದಕ್ಕೂ ಮೊದಲು ದೇವಸ್ಥಾನದಿಂದ ಕಳಸ ಹಾಗೂ ಉತ್ಸವ ಮೂರ್ತಿ, ಪುರವಂತರು, ಡೊಳ್ಳು ವಾದ್ಯ ಮೇಳಗಳ ಮೆರವಣಿಗೆಯ ಮೂಲಕ ಉತ್ಸವ ಮೂರ್ತಿಯನ್ನ ರಥದಲ್ಲಿ ಕೂಡಿಸಿ ಪೂಜೆ ಕಾರ್ಯಕ್ರಮ ನೆರವೇರಿಸಿ ಮದ್ದುಗುಂಡು ಸಿಡಿಸಿ ಭವ್ಯ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಈ ರಥೋತ್ಸವದಲ್ಲಿ ಅಕ್ಕಪಕ್ಕದ ಬಡಾವಣೆಯ ನಿವಾಸಿಗಳು ಬಂದು ಭವ್ಯ ರಥೋತ್ಸವದಲ್ಲಿ ಪಾಲ್ಗೊಂಡು ಭಕ್ತಿ ಭಾವದಿಂದ ಕಣ್ಮನ ತುಂಬಿಕೊಂಡರು. ಬಂದಂತಹ ಭಕ್ತಾದಿಗಳು ರಥಕ್ಕೆ ಬಾಳೆಹಣ್ಣು, ಉತ್ತತ್ತಿ, ಖಾರಿಕಗಳ ಮೂಲಕ ತಮ್ಮ ಶ್ರದ್ಧಾ ಭಕ್ತಿಯನ್ನ ಸಮರ್ಪಿಸಿದರು. ಈ ಸಂದರ್ಭದಲ್ಲಿ ಜೈ ಉಗ್ರ ಹನುಮಾನ ಸೇವಾ ಸಮಿತಿ NGO ಕಾಲೋನಿ ಕಲಬುರಗಿಯ ಗೌರವ ಅಧ್ಯಕ್ಷರಾದ ರಘುನಾಥ್ ಸಿ ಪಾಟ್ನೆ, ಅಧ್ಯಕ್ಷರಾದ ರುದ್ರಗೌಡ ಬಿ ಪಾಟೀಲ್, ಉಪಾಧ್ಯಕ್ಷರುಗಳಾದ ಧನಂಜಯ ವಿ ಕುಲಕರ್ಣಿ, ಹನುಮಂತರಾವ್ ಬಿ ಪಾಟೀಲ್ ಕೋಬಾಳ್, ಕಾರ್ಯದರ್ಶಿಗಳಾದ ಬಸವರಾಜ್ ಕೆ ಬಿರಾದಾರ್ ಸೊನ್ನ, ಜಂಟಿ ಕಾರ್ಯದರ್ಶಿ ಬಸಲಿಂಗಪ್ಪ ಇ ಡುಮ್ಮ, ಖಜಾಂಚಿ ಕಾಳೇಶ್ವರ್ ಎಸ್ ಹೆಬ್ಬಾಳ್ಕರ್, ಕಾರ್ಯಕಾರಿಣಿ ಸದಸ್ಯರುಗಳಾದ ಶ್ಯಾಮರಾವ್ ಜಿ ಕುಲಕರ್ಣಿ, ರಾಜಶೇಖರ್ ಎಸ್ ಪಾಟೀಲ್, ಮೋನಪ್ಪ ಎನ್ ಪತ್ತಾರ್, ದಾದಾಗೌಡ ಕೆ ಪಾಟೀಲ್, ಪಾಂಡುರಂಗ್ ಹೆಚ್ ಕಣ್ಣಿ, ಸೇತುರಾಮ್ ಬಿ ಹರವಾಳ್ಕರ್, ಶರಣಬಸಪ್ಪ ಎನ್ ಹರವಾಳ್, ರವಿ ಎಸ್ ಕೋನೆಕ್, ಶಿವರಾಮ್ ಕೆ ರಾಠೋಡ್, ಮಲ್ಲಿನಾಥ್ ಜಿ ಪಾಟೀಲ್, ರಾಕೇಶ್ ಎಚ್ ಶಾಮರಾವ್, ಶಿವರುದ್ರಪ್ಪ ಪಿ ಪೂಜಾರಿ, ಗೋಪಾಲ್ ಎಸ್ ಮುಗುಳಿ, ಕಾಳಪ್ಪ ಎನ್ ಪತ್ತಾರ್, ವಿಷ್ಣು ಬಿ ಪತ್ತಾರ್, ವಿಜಯ್ ಕುಮಾರ್ ಬಿ ಸೊನ್ನದ್, ರಾಜೇಂದ್ರ ಬಿ ಮಾನೆ, ಗವಿಸಿದ್ದನಗೌಡ ಬಿ ಪಾಟೀಲ್, ಷಡಕ್ಷರಿ ಎಸ್ ಮಠ್ ಬಳಬಟ್ಟಿ, ರಾಜಶೇಖರ್ ಎಸ್ ಮಠಪತಿ, ಉಮಾಕಾಂತ್ ಡಿ ರಾಠೋಡ್ ಹಾಗೂ ಮಂಜುನಾಥ್ ಎನ್ ಪಾಟೀಲ್ ಸೇರಿದಂತೆ ಇತರೆ ಅನೇಕ ಜನ ಭಕ್ತಾದಿಗಳು ಪಾಲ್ಗೊಂಡಿದ್ದರು.
ಎಲ್ಲರಿಗೂ ಹನುಮಾನ್ ಜಯಂತಿಯ ಶುಭಾಶಯಗಳು. ಇಂದು ಉಗ್ರ ಹನುಮಾನ ದೇವಸ್ಥಾನ ಜೇವರ್ಗಿ ಕಾಲನಿಯಲ್ಲಿ ವಿಜೃಂಭಣೆಯಿಂದ ರಥೋತ್ಸವ ಜರುಗಿತು. ಇಂದು ಹನುಮಾನ್ ಜಯಂತಿ ಪ್ರಯುಕ್ತ ಬೆಳಗ್ಗೆ 6 ಗಂಟೆಯಿಂದ ತೊಟ್ಟಿಲು ಕಾರ್ಯಕ್ರಮ, ಅದಾದ ನಂತರ ಒಂದಾದ ದೈವಿಕ ಕಾರ್ಯಕ್ರಮ ನಡೀತಾನೆ ಇದೆ. ತೊಟ್ಟಿಲು ಕಾರ್ಯಕ್ರಮ ಆದ ತಕ್ಷಣ ಕಳಸ ಪೂಜೆ, ಕಳಸ ದೇವಸ್ಥಾನದಿಂದ ತಂದು ಕಳಸ ಪೂಜೆ ಮಾಡಿದರು. ಆಮೇಲೆ ಮಧ್ಯಾಹ್ನ ಬೆಳಗ್ಗೆನೂ ಪ್ರಸಾದ ವ್ಯವಸ್ಥೆ ಇತ್ತು. ಹಾಗೆ ಮಧ್ಯಾಹ್ನಂತೂ ಭರ್ಜರಿ ಪ್ರಸಾದ ವ್ಯವಸ್ಥೆ ಇತ್ತು. ಸಾವಿರಾರು ಜನರಿದ್ದರು. ಅಷ್ಟೊಂದು ಜನರಿಗೆ ಪ್ರಸಾದ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಎಲ್ಲವೂ ತುಂಬ ಅಚ್ಚುಕಟ್ಟಾಗಿ ನಿರ್ವಹಣೆ ಆಯಿತು. ಸಾಯಂಕಾಲ 6 ಗಂಟೆಯಿಂದ ರಥೋತ್ಸವ ಕಾರ್ಯಕ್ರಮ ಶುರುವಾಯಿತು. ಅಲ್ಲಿ ಪುರವಂತರು ಅದನ್ನು ಸಣ್ಣ ಮಕ್ಕಳಿಗಂತೂ ಎಷ್ಟೊಂದು ನೋಡೋ ಅಂಥ ಕಾರ್ಯಕ್ರಮ ಇತ್ತು. ಇವತ್ತು ಭಾಳ ಒಳ್ಳೆಯ ಕಾರ್ಯಕ್ರಮ ಇತ್ತು. ಹಾಗೆ ಭಾಳಷ್ಟು ಭಕ್ತಾದಿಗಳು ನೆರೆದು ಈ ರಥೋತ್ಸವವನ್ನು ಭಾಳ ವಿಜೃಂಭಣೆಯಿಂದ ನೆರವೇರಿಸಿಕೊಟ್ಟರು. ಎಲ್ಲರಿಗೂ ಧನ್ಯವಾದಗಳು. ಇದು 3ನೇ ವರ್ಷದ ಜಾತ್ರೆ ರಥೋತ್ಸವ ನಮ್ಮ ಜೇವರ್ಗಿ ಕಾಲನಿಯಲ್ಲಿ ತುಂಬ ವಿಜೃಂಭಣೆಯಿಂದ ನಡ್ಕೊಂಡು ಬರ್ತಾ ಇದ್ದೀವಿ. 3ನೇ ವರ್ಷ. ಎಲ್ಲ ಸುತ್ತಮುತ್ತ ಎಲ್ಲ ಕಾಲನಿಯಿಂದ ಬಂದು ಸುಮಾರು ಸಾವಿರಾರು ಜನ ಬಂದು ಎಲ್ಲರ ಸಮ್ಮುಖದಲ್ಲಿ ಕಳಸ ಏರಿಸಿ, ಪುರವಂತರ ಸಮ್ಮುಖದಲ್ಲಿ ಮದ್ದು ಗುಂಡು ಹಾರಿಸಿ ಕಾರಿಕ್ಕು ಮತ್ತು ಬಾಳೆಹಣ್ಣೆಲ್ಲ ರಥೋತ್ಸವಕ್ಕೆ ಪ್ರಸ್ತುತಪಡಿಸಿ ಎಲ್ಲರೂ ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ಈಗ ರಥೋತ್ಸವನ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಹೀಗೆ ಮುಂದುವರಿಲಿ ಅನ್ನೋದು ನಮ್ಮ ಆಶಯ. ಧನ್ಯವಾದಗಳು. ಉತ್ಸವ ಮೂರ್ತಿಯನ್ನು ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಅದು ಮಾಡಿ ವಿಜೃಂಭಣೆಯಿಂದ ರಥೋತ್ಸವವನ್ನು ಮಾಡಲಾಗಿದೆ. ಪ್ರತಿ ವರ್ಷ ಹನುಮಾನ್ ಜಯಂತಿ ಸಾಯಂಕಾಲ 6 ಗಂಟೆ ರಥ ಉತ್ಸವ ಇಲ್ಲಿ ಎಲ್ಲರೂ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಎಲ್ಲ ಕಡೆಯಿಂದ ಭಕ್ತರು ಬಂದು ಖುಷಿಯಿಂದ ತೇರಿನ ಎಲ್ಲ ಎಳೆಯುತ್ತಾರೆ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಜಯಂತ್ಯೋತ್ಸವ ಸಮಿತಿ ಕಲಬುರಗಿಯ ವತಿಯಿಂದ ಏಪ್ರಿಲ್ 4ರಂದು ಸಂಜೆ 4 ಗಂಟೆಗೆ ಬೃಹತ್ ಬಹಿರಂಗ ಸಭೆ ಮತ್ತು 119 ಜನ ಸಮಾಜದ ವಿವಿಧ ಸಾಧಕರಿಗೆ ಸನ್ಮಾನ ಸಮಾರಂಭ ಹಾಗೂ ಏಪ್ರಿಲ್ 5ನೇ ತಾರೀಖಿನಂದು ಕಲಬುರಗಿ ನಗರದ SVP ವೃತ್ತದಿಂದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಪುತ್ಥಳಿಯವರೆಗೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಪುತ್ಥಳಿಯ ಭವ್ಯ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಜಯಂತ್ಯೋತ್ಸವ ಸಮಿತಿ ಕಲಬುರಗಿಯ ವತಿಯಿಂದ ಹಸಿರು ಕ್ರಾಂತಿಯ ಹರಿಕಾರ ಮತ್ತು ಭಾರತ ದೇಶದ ಮಾಜಿ ಉಪ ಪ್ರಧಾನಿಗಳಾದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 119ನೆಯ ಜಯಂತ್ಯೋತ್ಸವ ಇರುವುದರಿಂದ ದಿನಾಂಕ 4ನೇ ಏಪ್ರಿಲ್ 2026ರಂದು ಸಾಯಂಕಾಲ 4 ಗಂಟೆಗೆ ಬಾಬು ಜಗಜೀವನ್ ರಾಮ್ ರವರ ಪ್ರತಿಮೆಯ ಎದುರುಗಡೆ ಬೃಹತ್ ಬಹಿರಂಗ ಸಭೆ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಮಾದಿಗ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ 119 ಸಾಧಕರಿಗೆ, ಸರಕಾರಿ ನಿವೃತ್ತ ನೌಕರಸ್ಥರಿಗೆ, ಹಾಲಿ ನೌಕರಸ್ಥರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ದಿನಾಂಕ 5ನೇ ಏಪ್ರಿಲ್ 2026ರಂದು ಸಾಯಂಕಾಲ 5 ಗಂಟೆಗೆ ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಿಂದ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿಯ ವತಿಯಿಂದ ಭವ್ಯ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ. ಕಾರಣ, ಕಲಬುರಗಿ ನಗರದ ವಿವಿಧ ಬಡಾವಣೆಯ ಮತ್ತು ತಾಲೂಕಿನ ಮಾದಿಗ ಸಮಾಜದ ಕುಲ ಬಾಂಧವರು, ಬುದ್ಧಿಜೀವಿಗಳು, ಪ್ರಗತಿಪರ ಚಿಂತಕರು, ಸರಕಾರಿ ನೌಕರಸ್ಥರು, ನಿವೃತ್ತ ನೌಕರಸ್ಥರು, ನ್ಯಾಯವಾದಿಗಳು ಮತ್ತು ಮಹಿಳೆಯರು ಹಾಗೂ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮನವಿ ಮಾಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಎಸ್ ದೊಡ್ಡಮನಿ, ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ಸತೀಶ್ ಅಳ್ಳೊಳ್ಳಿ, ಪರಮೇಶ್ವರ್ ಖಾನಾಪುರ್, ಶ್ಯಾಮ್ ನಾಟಿಕರ್, ರಾಜು ವಾಡೇಕರ್, ಭೀಮಣ್ಣ ಬಿಲ್ಲವ್, ಬಾಬು ಸುಂಠಾಣ್, ವಿಜಯ್ ಕುಮಾರ್ ಕೌಡ್ಯಾಳ್, ಲಿಂಗರಾಜ್ ತಾರ್ಫೈಲ್, ಗೋಪಾಲರಾವ್ ಕಟ್ಟಿಮನಿ, ನಾಗರಾಜ್ ಗುಂಡಗುರ್ತಿ, ರಮೇಶ್ ವಾಡೇಕರ್, ಗೋಪಿಕೃಷ್ಣ ಗುಡೇನವರು, ದಶರಥ್ ಕಲಗುರ್ತಿ, ಮಲ್ಲಿಕಾರ್ಜುನ್ ಜಿನಕೇರಿ, ಸಿದ್ಧಾರ್ಥ್ ಕೋರ್ವಾರ್, ಪ್ರದೀಪ್ ಭಾವೆ, ಪ್ರಕಾಶ್ ಮಾಳಗೆ, ರಂಜಿತ್ ಮೂಲಿಮನಿ, ನಾಗರಾಜ್ ಸೋಲಾಪುರ್, ಗುಂಡೇಶ್ ಸಂಗವಾರ್, ಗೋಪಾಲ್ ನಾಟಿಕಾರ್, ದತ್ತು ಭಾಸಗಿ, ಮನೋಹರ್ ಬೀರ್ನೂರ್, ಪ್ರಹ್ಲಾದ್ ಹಡಗಿಲ್ಕರ್, ಶ್ರೀನಿವಾಸ್ ರಾಮನಾಳ್ಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವಿಶೇಷವಾಗಿ ಉದ್ಘಾಟಕರಾಗಿ ಅಲ್ಲಂಪುರ ಪಾಟೀಲ್ ಅವರು ಹಾಗೂ ಬಸವರಾಜ್ ಮತ್ತಿಮೂಡವರು, ಪ್ರಿಯಾಂಕ್ ಖರ್ಗೆ ಸಾಹೇಬರು ಒಂದು ಉಪಸ್ಥಿತಿಯಲ್ಲಿ
ಹಾಗೂ ಏನು ದಾಕ್ಷಿಣಿ ಅಮ್ಮವರಾಗಿರ್ಬೋದು, ಅವ ಮಲ್ಲಿನಾಥವರಾಗಿರ್ಬೋದು, ಸುರಪುಲ್ಲ ಮಠದ ಪೂಜ್ಯರಾಗಿರ್ಬೋದು, ಹೀಗೆ ಎಲ್ಲರ ಒಂದು ಸಾನ್ನಿಧ್ಯದಲ್ಲಿ ಉಪ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ ಬಾಪೂಜಿಯವರ ಒಂದು ಜೀವನ ಚರಿತ್ರೆಯನ್ನು ಕುರಿತು ನಮ್ಮದೇ ಸಂಸ್ಥೆಯಾಗಿರ್ತಕ್ಕಂಥ ಪ್ರಾಂಶುಪಾಲರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಸಾವರ್ಕರ್ ಅವರು ಜೀವನ ಚರಿತ್ರೆ ಕುರಿತು ಮಾತನಾಡಲಿದ್ದಾರೆ. ಆ ಒಂದು ವೇದಿಕೆಯಲ್ಲಿ ಎಲ್ಲ ನಮ್ಮ ಕಲಬುರಗಿ ಜಿಲ್ಲೆಯ ಎಲ್ಲ ಮುಖಂಡರು ಏನಿಲ್ಲೆಲ್ಲ ಇದ್ದೀವಿ ಅಷ್ಟು ಜನ ಎಲ್ಲ ಸಮಾಜದ ಎಲ್ಲ ಹಿರಿಯ ಮುಖಂಡರು ಕಿರಿಯರು ಎಲ್ಲರೂ ಕೂಡ ಅವರೆಲ್ಲ ಒಂದು ನೇತೃತ್ವದಲ್ಲಿ ಆ ಒಂದು ದೊಡ್ಡ ಬಹಿರಂಗ ಸಭೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲ ಕ್ಷೇತ್ರದಲ್ಲಿ ಕೂಡ ಸಾಧನೆ ಮಾಡಿರ್ತಕ್ಕಂಥವ್ರು, ಸರ್ಕಾರಿ ನೌಕರಿಯಲ್ಲಿ ಉನ್ನತ ಸ್ಥಾನದಲ್ಲಿರ್ತಕ್ಕಂಥವ್ರು ಎಲ್ಲರನ್ನು ಒಳಗೊಂಡು 119 ಜನರಿಗೂ ಕೂಡ ಒಂದು ಸನ್ಮಾನವನ್ನು ಹಮ್ಮಿಕೊಳ್ಳಲಾಗಿದೆ. ಸಾಯಂಕಾಲ 5 ಗಂಟೆ ನಾವು ಸಮಯ ಕೊಟ್ಟಿವಿ, ಸುಮಾರು 6 ಗಂಟೆಗೆ ಪ್ರಾರಂಭ ಆಗ್ಬೋದು. ಅದಕ್ಕೆ ಆ ಒಂದು ಭವ್ಯ ಮೆರವಣಿಗೆಗೆ ನಮ್ಮ ಗ್ರಾಮೀಣ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಬಸವರಾಜ್ ಮತ್ತಿಮೂಡವರು, ಅಲ್ಲಂಪ್ರಭು ಪಾಟೀಲ್ ಅವರು ಆ್ಯಂಡ್ ದತ್ತಾತ್ರೇಯ ಪಾಟೀಲ್ರವರು ಚಾಲನೆ ಕೊಡ್ತಾರೆ. ಅದಕ್ಕೆ ಎಲ್ಲರೂ ಒಳಗೊಂಡು ಭವ್ಯ ಮೆರವಣಿಗೆಯೊಂದಿಗೆ ಒಂದು ಡಾಲ್ಬಿಯೊಂದಿಗೆ ಎಲ್ಲ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೂಡ ಇಲ್ಲಿ ನಾವು ನಮ್ಮ ಜಗಜೀವನರಾವ್ ಮೂರ್ತಿಯವರ ಹತ್ರ ಬಂದು ಎಲ್ಲರೂ ಪೂಜೆ ಸಲ್ಲಿಸ್ತಕ್ಕಂಥದ್ದಾಗಿರ್ಬೋದು. ಈ ಸರ್ತಿ ಅತಿ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡಬೇಕು ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡಿದ್ದೀವಿ. ಅದಕ್ಕೆ ನಾವು ಒಂದು ದಿನ ಬಿಫೋರ್ವಾಗಿ, ಯಾಕಂತೇಳಿದ್ರೆ ಎಲ್ಲ ಜಯಂತಿಗಳು ಮೆರವಣಿಗೆ ಆಗ್ತಕ್ಕಂಥದ್ದು ಸರ್ವಸಾಮಾನ್ಯ ಗೊತ್ತಿರ್ತಕ್ಕಂಥ ವಿಷಯ. ಆದರೆ ನಾವು ಒಂದು ದಿನ ಬಿಫೋರ್ ಅಂದರೆ 4 ತಾರೀಕು ನಾಡ್ದು ದೊಡ್ಡ ಮೆರವಣಿಗೆ ಆದಂದ್ರೆ 4 ತಾರೀಕಿಗೆ ನಾವು ಬಹಿರಂಗ ಸಭೆ ಆಗಿರ್ತಿದೀವಪ್ಪ ಅಂತ ಹೇಳಿದ್ರೆ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಬಂದು ಆ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ಒಗ್ಗಟ್ಟಾಗಿರ್ಬೋದು, ಸಮಾಜದ ವಿಚಾರಗಳಾಗಿರ್ಬೋದು ಎಲ್ಲವನ್ನೂ ಕೂಡ ಮಂಡನೆ ಮಾಡಬೇಕು. ಈ ಒಂದು ಬಾಪೂಜಿಯವರ ಒಂದು ಜೀವನ ಚರಿತ್ರೆ ಎಲ್ಲರನ್ನೂ ಕೂಡ ತಿಳಿದುಕೊಂಡು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಾಗತ್ತೆ ಅಂತೇಳಿ ನಾವೆಲ್ಲ ವಿಚಾರದೊಂದಿಗೆ ಒಂದಿನ ಬಿಫೋರ್ ಆಗಿ ನಾವು ಈ ಕಾರ್ಯಕ್ರಮ ಬಹಿರಂಗ ಸಭೆ ಹಮ್ಮಿಕೊಂಡಿದ್ದೀವಿ. ನಮ್ಮ ಕುಲಬಾಂಧವರಲ್ಲಿ ನಮ್ಮ ಓಣಿ ಜನರಲ್ಲಿ ಕಳಕಳಿ ಮನವಿ ಮಾಡ್ಕೊಂಡ್ರೆ ಎಲ್ಲರೂ ನಮ್ಮ ಕೋರ್ ಕಮಿಟಿ ಏನಿದೆ, ನಾವು ಜಿಲ್ಲಾ ಸಮಿತಿ ಕಡೆದು ಅನ್ನಪೂರ್ಣ ಕ್ರಾಸ್ ಅದನ್ನು ಜಗಜೀವನರಾಮ್ ಕ್ರಾಸ್ ಎದುರುಗಡೆ ನಮ್ಮ ದೊಡ್ಡ ಒಳ್ಳೆಯ ಸ್ಟೇಜದ ಹೊಡೆದು ಚಿಂತನ ಮಂಥನ ಕಾರ್ಯಕ್ರಮ ನಮಗೆ ಬುದ್ಧಿಜೀವಿಗಳಿಗೆ ಕರೆಸಿ ಒಂದು ಹಿತವಚನಗಳನ್ನು ಹೇಳ್ತಾ ಇದ್ದೀವಿ. ಅವ್ರದ್ದೆಲ್ಲರೂ ಒಂದು ಭಾಗವಹಿಸಬೇಕು. ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ ನಮ್ಮ ಒಂದು ಜಾತ್ರೆ ಉತ್ಸವ ಟೈಪ್ನಲ್ಲಿ ಬರ್ಲಾತಾರ. ಮತ್ತು ಎಲ್ಲರಿಗೆ ನಾವು ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಕೂಡ್ಲಕ್ಕಾಗಲಿ ನೀರಾಗಲಿ ಎಲ್ಲ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದೀವಿ. ಆದರೂ ಬೇರೆಯವರು ನಮ್ಮ ಓಣಿ ಜನ ಅಂತಂದರು ಬೇರೆಯವ್ರ ಕಿವಿ ಕೂಡದೆ ತಪ್ಪದೇ 4ನೇ ತಾರೀಕು ಮತ್ತು 5ನೇ ತಾರೀಕು ಪ್ರೊಸೆಷನ್ 5 ಗಂಟೆಗೆ ತಿಮ್ಮಪುರ ಸರ್ಕಲ್ನಿಂದ ಬರ್ತದೆ. ಅದಕ್ಕೆಲ್ಲರೂ ಭಾಗವಹಿಸ್ಬೇಕಂತ ತಮ್ಮಲ್ಲಿ ಮನವಿ ಮಾಡಬೇಕು, ಕಳಕಳಿ ಮಾಡಿಕೊಂಡು ತಮ್ಮ ಮುಖಾಂತರ ಮಧ್ಯಾಹ್ನದ ಮುಖಾಂತರ ಯಾವುದೇ ಭೇದ ಭಾವ ಇಲ್ಲದೆ ನಾವು ಜಿಲ್ಲಾ ಸಮಿತಿಯವರು ಮಾಡ್ತಾ ಇದ್ದೀವಿ ಅಂತ ತಮ್ಮನ್ನು ಕಳಕಳಿ. ಕಲಬುರಗಿ ನಗರದ ಪ್ರಶಾಂತನಗರ ಬಡಾವಣೆಯಲ್ಲಿ ಇರುವ ಶ್ರೀ ಹನುಮಾನ ಮಂದಿರದಲ್ಲಿ ಅರ್ಚಕರಾದ ಗುಂಡಾಚಾರ್ ನರಿಬೋಳ್ ಅವರ ನೇತೃತ್ವದಲ್ಲಿ ವೈಭವದಿಂದ ಹನುಮ ಜಯಂತಿಯನ್ನ ಆಚರಿಸಲಾಯಿತು. ಹನುಮ ಜನ್ಮೋತ್ಸವದ ಅಂಗವಾಗಿ ಬೆಳಿಗ್ಗೆ ಪಂಚಾಮೃತ ಅಭಿಷೇಕ, ತೊಟ್ಟಿಲು ಸೇವೆ, ಪವಮಾನ ಹೋಮ, ಸತ್ಯನಾರಾಯಣ ಪೂಜೆ, ಪಲ್ಲಕ್ಕಿ ಉತ್ಸವ, ಪ್ರವಚನ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು.
ಫಾಸ್ಟ್ ಆಗಲಿ ಸ್ವಲ್ಪ. ಯೋಗಾಸನ ದೋಳಿಪಾಯ ಸೋದಾರ ಯೋಗಾಸನ ದೋಳಿಪ ಯಂತ್ರೋದ್ಧಾರ ಭಾಗವತರ ಸರ್ ಈ ಕಡೆ ಮುಂದೆ ಬರ್ರಿ ಸರ್, ಬರಲ್ಲ ಅಲ್ಲಿ ಹಾಕ್ಲಿಕ್ಕೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.